ನನ್ನ ಮಗಳು ರೆಡಿ ಆಗ್ತಾವಳೆ ಬೆಳ್ಳಿ. ಹಾಯ್, ಇವತ್ತು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಲಾಗಿಂದ ನಿನ್ನೆ ಶನಿವಾರ, ಇವತ್ತು ಭಾನುವಾರ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾರು ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋ ವಾಚ್ ಮಾಡಿ. ಇವತ್ತು ನಾವು ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿದ್ದೀವಿ. ಇನ್ನೇನು ನಾವು ದೇವ್ರನ್ನ ಕರ್ಕೊಂಡು ಹೋಗ್ಬೇಕು. ಇವಾಗ ಟಿಫನ್ಗೆಲ್ಲ ಬಂದು ನಾನು ಪಲಾವ್ ಮಾಡಿದ್ದೀನಿ. ಅವರೆಕಾಯಿ ಹಾಕಿ ಪಲಾವ್ ಮಾಡಿದ್ದೀನಿ. ಇವಾಗ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಲ್ವ, ಪೂಜೆ ಮಾಡಿ ಟಿಫನ್ ಮಾಡಿ ಹೋಗಬೇಕು. ಯಾರು ವಿಡಿಯೋ ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋ ವಾಚ್ ಮಾಡಿ, ಚೌಡಮ್ಮನ ವಿಡಿಯೋ. ಪೂಜೆ ಎಲ್ಲ ಆಯಿತು. ಎಲ್ಲರಿಗೂ ಟಿಫನ್ ಎಲ್ಲ ಟಿಫನ್ ಮಾಡ್ತಾವ್ರೆ. ಒಂದೆರಡು ಫೋಟೋ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಫೋಟೋ ತೊಗೊತಾ ಇದ್ವಿ. ಯಾಕಂದರೆ ತಿರ್ಗಾ ಅಂದರೆ ಆಗಲ್ಲ, ಫೋಟೋಸ್ ತೊಗೊಳಕ್ಕಾಗಲ್ಲ. ತಿರ್ಗಾ ಅವ್ರ ಮನೆಗೆ ಹೋದ್ರೂ ಆಗಲ್ಲ. ಅದಕ್ಕೋಸ್ಕರ ಇವಾಗ ಪೂಜೆ ಆಗ್ತಾ ಇದ್ದಂಗೆ ಎಲ್ಲರೂ ಒಂದೊಂದು ಫೋಟೋ ಕ್ಲಿಪ್ಪಿಂಗ್ ತೊಗೊತಾ ಇದ್ದೀವಿ. ಒಂದು ಸ್ವಲ್ಪ ವೀಡಿಯೋಸ್ ಶೇರ್ ಮಾಡ್ಕೊಬೇಕಲ್ವ, ಅದಕ್ಕೋಸ್ಕರ ಒಂದೊಂದ್ಸಲ ಒಂದೊಂದು ಅಲಂಕಾರ ಬರುತ್ತೆ. ಚೌಡಮ್ಮನಿಗೆ ಒಂದೇ ಥರ ಅನ್ನೋದಿರಲ್ಲ, ಒಂದೊಂದ್ಸಲ ಒಂದೊಂದು ಥರ ಇರುತ್ತೆ. ದೇವ್ರನ್ನ ಎತ್ತಕ್ಕೆ ಅಭಿ ಮತ್ತು ಇನ್ನೊಂದಿಬ್ಬರು ಹುಡುಗರು ಬಂದಿದ್ದರು. ದೇವ್ರ ಮನೆಯಲ್ಲಿ ಹೂವು ಎಲ್ಲ ಹಾಕಿ ಪೂಜೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೂವು ಚೆನ್ನಾಗಿರೋ ಹೂವು ಹಾಕಿದ್ರೇ ತುಂಬ ಕಳೆ ಇರುತ್ತೆ. ದೇವರು ರೆಡಿ ಆಗ್ತಾವಳೆ ಬೆಳಿಗ್ಗಿಂದ ರೆಡಿ ಆಗ್ತಾವಳೆ. ಇಷ್ಟೇ ರೆಡಿ ನೋಡಿ, ಏನೂ ಇಲ್ಲ. ಒಂದು ಫೌಂಡೇಶನ್ ಅಂತೀನಿ, ಒಂದು ಸನ್ಸ್ಕ್ರೀನು, ಒಂದಿಷ್ಟೇ, ಇಷ್ಟೇ. ಇನ್ನೇನು ರೆಡಿ ಆಗಿದ್ದೀವಿ. ಇನ್ನೇನು ಹೋಗಬೇಕು. ಪೂಜೆ ಎಲ್ಲ ಆಯಿತು, ಟಿಫನ್ ಆಯಿತು, ಎಲ್ಲ ಆಯಿತು. ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನಾವು ಬರೋಷ್ಟೊತ್ತಿಗೆ ಸಂಜೆ ಆಗುತ್ತೆ, ನೈಟ್ 8 ಗಂಟೆ ಆಗುತ್ತೆ. ಕಲ್ಲರೆಲ್ಲ ಪ್ರೀ ವೆಡ್ಡಿಂಗ್ಗೆ ಹಾಕ್ಸಿರೋದು ಕಲ್ಲರು ನೋಡಿ. ಇಲ್ಲಿಂದ ಇವಾಗ ಇಲ್ಲಿಗೆ ಬಂದೈತೆ ಕಲ್ಲರ್ ಬಂದು. ಇನ್ನಿಷ್ಟ ಐತೆ ಕಲ್ಲರ್ ಬಂದು. ಕೂದಲು 1 ವರ್ಷದಿಂದ ಇಷ್ಟು ಬೆಳೆದೈತೆ, 1-2 ವರ್ಷಕ್ಕೆ. ನನ್ನ ದೇವ್ರನ್ನ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಮಂಗಳಾರತಿ ಮಾಡಿಬಿಟ್ಟೆ ದೇವ್ರನ್ನ ಕದಲಿಸ್ಬೇಕು. ಅಲ್ಲಿವರೆಗೂ ಸುಮ್ಮನೆ ಎತ್ತಂಗೆ ಮಾಡಬಾರ್ದು. ಇವಾಗ ಅವಾಗೇ ಬೆಳಿಗ್ಗೆ ಪೂಜೆ ಮಾಡಿದ್ವಿ. ಪೂಜೆ ಮಾಡಿ ಟಿಫನ್ ಎಲ್ಲ ಮಾಡಿದ್ವಿ. ಟಿಫನ್ ಎಲ್ಲ ಆಯಿತು. ಇವಾಗ ಕರ್ಕೊಂಡು ಹೋಗ್ಬೇಕು. ಇವಾಗ ಇನ್ನೂ ಒಂದ್ಸಲ ಮಂಗಳಾರತಿ ಮಾಡಿನೇ ಎತ್ಕೊಬೇಕು. ನೀವು ಅನ್ಕೊತೀರಾ, ಅಯ್ಯೋ ಯಾವಾಗ ಮಂಗಳಾರತಿಗೆ ತೋರಿಸ್ತಾರೆ ಅಂದ್ಬಿಟ್ಟು. ಇಲ್ಲ, ಯಾಕಂದರೆ ನಾವು ಫಸ್ಟ್ದು ಏನು ಪೂಜೆ ಮಾಡಿದ್ವಿ ಅದು ಹಾಕಿದ್ದೀನಿ. ನೆಕ್ಸ್ಟ್ ಏನು ಪೂಜೆ ಮಾಡಿ ಕರ್ಕೊಂಡು ಹೋಗ್ತಾ ಇದೀವಿ ಅದು ಹಾಕಿದ್ದೀನಿ. ಯಾಕಂದರೆ ಜನ ಇವಾಗ ಏನಂತೀರಾ, ದೇವ್ರನ್ನ ಕದಲಿಸೋವಾಗ ದೇವ್ರಿಗೆ ಮಂಗಳಾರತಿ ಮಾಡಬೇಕು ಅಂತೀರಾ. ಅದಕ್ಕೋಸ್ಕರ ಕ್ಲಿಯರ್ ವಿಡಿಯೋನ ನಾನು ಮೆನ್ಷನ್ ಮಾಡಿದ್ದೀನಿ. ಇಷ್ಟು ತೂಕ ಅಂತೀರಾ, ಅಷ್ಟಿಷ್ಟಲ್ಲ, ಅಷ್ಟು ತೂಕ ಇರುತ್ತೆ. ದೇವ್ರನ್ನ ನೋಡಿ ಇವ್ರಿಗೆ ಎತ್ತಕ್ಕೆ ಆಗ್ತಾ ಇಲ್ಲ ಸ್ಟಾರ್ಟಿಂಗಲ್ಲಿ. ಅದೇನೋ ನಾವು ಜೋರಾಗಿ ದೇವರು ಫೋರ್ಸಾಗಿ ಆಡಂಗಿದ್ರೆ ಅವ್ರಿಗೆ ಗೊತ್ತಾಗಲ್ಲ, ಅಷ್ಟು ಲೈಟ್ ವೆಯ್ಟ್ ಆಗೋಗುತ್ತೆ ದೇವರು. ಇವಾಗ ದೇವರು ಫಸ್ಟು ಮನೆಯಲ್ಲಿ ನಾವು ದೇವರೇ ಕರ್ಕೊಂಡು ಹೋಗೋದು. ಒಂದು ಹೆಜ್ಜೆ ಎಲ್ಲಿಗೆ ಹೋಗ್ಬೇಕು,
ಯಾರ ಹತ್ರ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ದೇವರೇ ಕರ್ಕೊಂಡು ಹೋಗುತ್ತೆ. ಈ ಥರ ತಮಟೆ ಶಬ್ದಕ್ಕೆ ನನ್ನ ವಾಯ್ಸ್ ಓವರ್ ಚೇಂಜ್ ಆಗೋಗುತ್ತೆ. ತುಂಬ ತಮಟೆ ಶಬ್ದ ಇದ್ದರೆ ಹಿಂದಿ ವಾಯ್ಸ್ ಅಂದರೆ ಹಿಂದಿ ವಾಯ್ಸ್ ಬಂದ್ಬಿಡತ್ತೆ. ನಾವೇನೇ ಮಾಡಿದ್ರೂ ಚೇಂಜ್ ಮಾಡೋಕ್ಕಾಗಲ್ಲ. ನಮ್ಮದು ಲ್ಯಾಂಗ್ವೇಜ್ ಹೋಗಿ ಸೆಟ್ಟಿಂಗ್ಸಲ್ಲಿ ನೀವು ವಿಡಿಯೋಸ್ ನೋಡ್ತಾ ಇರ್ತೀರಲ್ವ, ಆ ಸೆಟ್ಟಿಂಗ್ಸಲ್ಲಿ ಇಂಗ್ಲೀಷ್, ಹಿಂದಿ ಮತ್ತು ಕನ್ನಡ ಅನ್ನೋದು ಬರುತ್ತೆ. ಆ ಸೆಟ್ಟಿಂಗ್ಸಲ್ಲಿ ಹೋಗಿ ನೀವು ಚೇಂಜ್ ಮಾಡ್ಕೊಬೋದು. ನಮಗೆ ಕನ್ನಡ ಬೇಕು ಅಂದರೆ ಅದರಲ್ಲೇ ಚೇಂಜಸ್ ಇರುತ್ತೆ, ಚೇಂಜ್ ಮಾಡ್ಬೋದು. ನಾವು ಎಷ್ಟೇ ಸಲ ನಾನು ಒಂದೊಂದು ಸಲ ಡಿಲೀಟ್ ಮಾಡ್ತೀನಿ, ವಿಡಿಯೋ ಡಿಲೀಟ್ ಮಾಡಿ ತಿರ್ಗಾ ಅಪ್ಲೋಡ್ ಮಾಡ್ತೀನಿ. ಒಂದು 2 ಅವರ್ಸ್ ಕನ್ನಡ ಇರುತ್ತೆ, ತಿರ್ಗಾ ಹಿಂದಿಯಲ್ಲಿ ಚೇಂಜ್ ಆಗೋಗುತ್ತೆ. ಈ ಥರ ತಮಟೆ ಶಬ್ದಕ್ಕೆ ಮಾತ್ರ ಪ್ರತಿಯೊಂದು ವಿಡಿಯೋನೂ ಅಷ್ಟೇ ನನ್ನ ಚಾನಲಲ್ಲಿ, ಬೇರೆ ಚಾನಲ್ಸಲ್ಲೆಲ್ಲ ಸ್ವಲ್ಪ ಸ್ವಲ್ಪ ತೋರಿಸ್ತಾರಲ್ವ, ಅದಕ್ಕೋಸ್ಕರ ಚೇಂಜಸ್ ಆಗಲ್ಲ. ಮಿನಿಮಮ್ ಇಷ್ಟು ಅನ್ನೋದು ಶಬ್ದ ಅನ್ನೋದು ಇರುತ್ತೆ. ಅದಕ್ಕೋಸ್ಕರ ನಮ್ಮದು ವಿಡಿಯೋಸ್ ಏನಾಗುತ್ತೆ, ವಾಯ್ಸ್ ಓವರ್ ಚೇಂಜ್ ಆಗೋಗುತ್ತೆ ಹಿಂದಿಯಲ್ಲಿ. ತುಂಬ ಜನ ವಿಡಿಯೋಸು ನೋಡಲ್ಲ, ಆಮೇಲೆ ಹಿಂದಿಯಲ್ಲಿ ಬರ್ತೈತೆ ಅಂದ್ಬಿಟ್ಟು ಕಮೆಂಟ್ ಮಾಡ್ತೀರಾ. ನಾವು ಅದು ಡಿಲೀಟ್ ಮಾಡಿ ತಿರ್ಗಾ ಎಡಿಟ್ ಮಾಡಿ ತಿರ್ಗಾ ನಾವು ಪೋಸ್ಟ್ ಮಾಡಿ ಸೆಟ್ಟಿಂಗ್ ಎಲ್ಲ ಮಾಡ್ತೀವಿ. 2 to 3 ಅವರ್ಸ್ ಆಗ್ತಾ ಇದ್ದಂಗೆ ತಿರ್ಗಾ ಚೇಂಜಸ್ ಆಗೋಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾರ ಆ ಥರ ಚೇಂಜ್ ಆಗಿದ್ರೆ ನಿಮ್ಮ ವಿಡಿಯೋ ನೋಡ್ತಾ ಇರ್ತೀರಲ್ವ, ಅದರಲ್ಲಿ ಡಾಟ್ಸ್ ಇರುತ್ತೆ, 3 ಡಾಟ್ಸಲ್ಲಿ ಹೋಗಿ ಲ್ಯಾಂಗ್ವೇಜ್ ಬರುತ್ತೆ. ಅದರಲ್ಲಿ ಹಿಂದಿ, ಇಂಗ್ಲೀಷ್, ಕನ್ನಡ ಅನ್ನೋದು ಬರುತ್ತೆ. ಆ ಲ್ಯಾಂಗ್ವೇಜಲ್ಲಿ ನೀವು ಚೇಂಜ್ ಮಾಡ್ಕೊಂಡು ನೀವು ನೋಡ್ಬೋದು. ನಾನು ಅದಕ್ಕೋಸ್ಕರ ಇದು ಏನಾರ ಚೇಂಜ್ ಆದ್ರೂ ನಾನೇನು ಡಿಲೀಟ್ ಮಾಡೋಕ್ಕೆ ಹೋಗಲ್ಲ. ಈ ವಿಡಿಯೋ ಬಂದು ಚೇಂಜ್ ಮಾಡ್ಕೊಂಡು ನೋಡಿ. ಇವಾಗ ನಾವು ಗಂಗಮ್ಮನ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಮನೆಯಿಂದ ದೇವ್ರನ್ನ ಕರ್ಕೊಂಡು ಕಾಳಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಕಾಳಮ್ಮನ ದೇವಸ್ಥಾನದಿಂದ ಗಂಗಮ್ಮನ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಮಾಡಿಕೊಂಡು ವ್ಯಾನಲ್ಲಿ ಇಟ್ಕೊತಾ ಇದ್ದೀವಿ. ದೇವ್ರನ್ನ ವ್ಯಾನಲ್ಲೇ ಕರ್ಕೊಂಡು ಹೋಗ್ತಾ ಇರೋದು. ನಾವು ಜೊತೆಲೇ ವ್ಯಾನಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ಏನು ಕಾರಲ್ಲಿ ಹೋಗ್ತಾ ಇಲ್ಲ, ಯಾಕಂದರೆ ಕಮ್ಮಿ ಜನನೇ ಇದ್ರಲ್ವ. ನಮ್ಮ ಯಜಮಾನ್ರು ಪ್ರಕಾಶ್, ಚಂದನ್ ಹಿಂದೆ ಮುಂದೆ ಕುತ್ಕೊಂಡಿದ್ರು, ನಾವು ಮುಂದೆ ಕುತ್ಕೊಂಡಿದ್ವಿ. ಇನ್ನೇನು ಬೇಕಾಗಿಲ್ಲ. ಇವಾಗ ಗಂಗಮ್ಮನ್ನ ಅವರು ಕರ್ಕೊಂಡು ಹೋಗ್ತಾವ್ರೆ. ಅಂದರೆ ಅವರು ಬೇರೆ ಕಡೆ ಇವತ್ತು ಮೆರವಣಿಗೆ ಇತ್ತು, ಬೇಗೂರಲ್ಲೆಲ್ಲ ಯಾರೋ ಕರ್ಸವ್ರೆ ದೇವ್ರನ್ನ, ಅವರು ಕರ್ಕೊಂಡು ಹೋಗ್ತಾವ್ರೆ. ಗಂಗಮ್ಮ ಬಂದು ಬೋರ್ ಪಾಯಿಂಟ್ಗೆ ಹೋಗುತ್ತೆ, ಗೃಹ ಪ್ರವೇಶಕ್ಕೆ ಹೋಗುತ್ತೆ. ಪ್ರತಿಯೊಂದಕ್ಕೂ ಯಾರನ್ನ ಬುಕ್ಕಿಂಗ್ ಮಾಡಬೇಕು. ಮುಂಚೆನೇ ಬುಕ್ಕಿಂಗ್ ಮಾಡಿದ್ರೆ ಅವರು ಕಳಿಸ್ಕೊಡ್ತಾರೆ. ಇವಾಗ ನಾವು ಹೆಂಗೆ ಕಳಿಸ್ಕೊಡ್ತೀವೋ ಅವರು ಕಳಿಸ್ಕೊಡ್ತಾರೆ. ನಿಮ್ಗೆ ಬೋರ್ ಪ್ಯಾಂಟ್ ಬೇಕು ಅಂದರೆ ಗಂಗಮ್ಮನ ಕರ್ಕೊಂಡು ಹೋಗಿ ಬೋರ್ ಪ್ಯಾಂಟು ಮಾಡಿಸ್ಕೊಬೋದು. ಇವಾಗ ಗಂಗಮ್ಮನ ಅವರು ಬೇಗೂರ್ಗೆ ಕರ್ಕೊಂಡು ಹೋಗ್ತಾರೆ. 1, 2 ನಾವು ಕರ್ಕೊಂಡು ಹೋಗೋದು, ಗಂಗಮ್ಮನ ಕರ್ಕೊಂಡು ಹೋಗ್ತಾ ಇರೋ ಒಂದೇ ಟೈಮಿಂಗ್ಸ್ ಇತ್ತು. ನಾನು ಇವಾಗ ದೇವಸ್ಥಾನದ ಒಳಗಡೆ ಬಂದೆ, ಹೋಗಿ ಮಂಗಳಾರತಿ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಗಂಗಮ್ಮನ ದೇವಸ್ಥಾನದಲ್ಲಿ. ಇವಾಗ ಆಯಿತು, ಇನ್ನೇನು ಹೋಗ್ಬೇಕು. ನಾವು ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ, ಮಾಡ ಬೇರೆ ಮುಚ್ಕೊಂಡಿತ್ತು. ಇಲ್ಲೇನು ಅಷ್ಟು ಕ್ಲೈಮೇಟು, ನಾವು ಹೋಗೋ ದಾರಿಯಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಕ್ಲೈಮೇಟು. ಹಿಂಗಿದ್ರೆ ಎಷ್ಟು ಫ್ರೆಶ್ ಆಗಿರುತ್ತೆ ಮೈಂಡ್ ಅಂತ. ನನಗಂತೂ ತುಂಬ ಇಷ್ಟ ಈ ಥರ ಇದ್ದರೆ. ಹಂಗೆ ಈ ರೋಡ್, ದೊಡ್ಡಬಳ್ಳಾಪುರ ರೋಡ್ ಅಂದ್ರೇ ಅಷ್ಟು ಚೆನ್ನಾಗಿ, ಹೈವೇ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗೈತೆ ರೋಡ್ ಮಾತ್ರ. ಇದು ಬಿಸಿಲಿಲ್ಲ ಅಂದರೆ ಹಿಂಗಿದ್ರೆ ಒಂದು ಮನೆ ಕಟ್ಕೊಂಡು ಇದ್ಬಿಡ್ಬೋದು, ಅಷ್ಟು ಚೆನ್ನಾಗೈತೆ ಈ ಜಾಗ ಮಾತ್ರ. ಇವಾಗ ನಾವು ಹೋಗ್ತಾ ಇದ್ದೀವಿ. ನಾನು ಈ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ವಿಡಿಯೋ ಯಾರೂ ಮಿಸ್ ಮಾಡ್ದಿರ ಫುಲ್ ವಿಡಿಯೋ ನಾಳೆ ವಿಡಿಯೋನೂ ವಾಚ್ ಮಾಡಿ.